ಶರಣಂ 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 ದೇವಿ ಕೃಪಾಕರಿ ಪಾಲಿಸುವರವನು ತಾಯಿ ದೇವಿ ಶ್ರೀ ಗೌರಿ ಶರಣಂ 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 ತಂದೆ, ಹೇ ವಿಘ್ನ ನಿವಾರಕ ಗಣಪತಿ, ನಿನ್ನ ಅನುಗ್ರಹ ಆಶೀರ್ವಾದ ಸದಾಕಾಲ ಈ ಸತ್ಯವಂತ ನ್ಯಾಯವಂತರ ಮನೆ ಮೇಲೆ ಅಚ್ಚಳಿಯದ ದಿಟ್ಟವಾಗಿ ಉಳಿಯಬೇಕು ತಂದೆ. ರೈತರ ಬಾಳು ಕಣ್ಣೀರ್ನ ಕೋಳು ಅಂತ ಬಲ್ಲವರು ಹೇಳ್ತಾರೆ. ಆದ್ರೆ ಸುಖ, ಆಸ್ತಿ, ಅಂತಸ್ತು, ಸಿರಿ ಸಂಪತ್ತು ಬೇಕೇ ಬೇಕು ಅಂತ ನಿನ್ನ ಹತ್ರ ಹಠವನ್ನಂತ ಮಾಡುವ ಗೃಹಿಣಿ ಅಲ್ಲ. ನಿತ್ಯವೂ ಕೂಡ ಸಂಸಾರದ ಭಾರವನ್ನ ಹೊತ್ತು ಈ ಮನೆಯ ಸಂಸಾರಕ್ಕೋಸ್ಕರ ಹಗಲಿರುಳು ತನ್ನ ರಕ್ತವನ್ನು ಸುಡಿಸ್ತಾ ಇರೋ ನನ್ನ ಗಂಡ, ನನ್ನ ಗಂಡನಿಗೆ ನನ್ನ ಪೂರ್ಣಾಯುಷ್ಯವನ್ನೆಲ್ಲ ಕೊಟ್ಟು ಸದಾಕಾಲ ನಾನು
ಕಾಣಬೇಕು, ಮುತ್ತೈದೆ ಸಾವನ್ನ ಕಾಣಬೇಕು. ಅಷ್ಟೇ ಅಲ್ಲ, ನನ್ನ ಮೈದನ ಕೂಡ ಈ ಮನೆಗೋಸ್ಕರ ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ಟಿದ್ದ. ನನ್ನ ಗಂಡ ಹಾಗೂ ನನ್ನ ಮೈದುನರಿಗೆ ಯಾವ ಕಷ್ಟ ಕಾರ್ಪಣ್ಯಗಳು ಬರಬಾರ್ದು. ಅಕಸ್ಮಾತ್ ಆಗಿ ಅವ್ರಿಗೆ ಕಷ್ಟ ಬಂದೋಗಿದ್ಗಿದೆ ನಿಜವಾಗಿದ್ರೆ ಆ ಕಷ್ಟ ನನ್ನ ಪಾಲಾಗ್ಲಿ ಅಂತ ನಿನ್ನ ಹತ್ರ ಸರಕೊಟ್ಟಿ ಬೇಡ್ಕೋತೀನಿ ದೇವ್ರೆ, ಸರಕೊಟ್ಟಿ. ರೇಖಾ, ಈ ವಿಘ್ನ ವಿನಾಯಕನ ಹತ್ತಿರ ಏನೆಂದು ಬೇಡಿಕೊಂಡೆ ರೇಖಾ? ಹೇಳ್ತೀನಿ, ಮೊದಲು ಆಶೀರ್ವಾದ. ಎದ್ದೇಳು ರೇಖಾ, ಎದ್ದೇಳು. ನೋಡಿ, ನಾನಿನ್ನೇನ್ರಿ ಬೇಡ್ಕೊಳ್ಳಿ ದೇವರ ಹತ್ರ? ಸದಾ ಕಾಲ ಈ ಮನೆಯ ಏಳಿಗೆಗೋಸ್ಕರ ನನ್ನ ಗಂಡ ಹಾಗೂ ನನ್ನ ಮೈದುನ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ದುಡಿತಾ ಇದ್ದಾರೆ. ಒಟ್ಟಿನಲ್ಲಿ ಅವ್ರಿಗೆ ಯಾವಾಗಲೂ ಸುಖ ಸಂತೋಷವಾಗಿಟ್ಟು ಅದನ್ನ ಕಾಪಾಡುವಂತ ಸೆರಗುಟ್ಟಿ ಬೇಡ್ಕೊಳ್ತಾ ಇದ್ದೀರಿ. ಎಂತ ಮುತ್ತಿನಂತ ಮಾತನಾಡಿದೆ ನನ್ನ ಸುಂದರ ಸುಕುಮಾರಿ. ರೈತರು ಉಡಿ ಕಟ್ಟಿ ಭೂಮಿಗೆ ಬೀಜ ಬಿತ್ತಿದರು. ಅಲ್ಪ ಸ್ವಲ್ಪ ಮಳೆಯಾದರೂ ಸರಿಯಾಗಿ ಬೆಳೆ ಬರುವುದಿಲ್ಲ ಅಂದ ಮೇಲೆ ಈ ನಮ್ಮ ರೈತರ ಬಗೆಗೆ ಸಾವೇ ಒಂದೇ ದಾರಿ ರೇಖಾ. ಹೌದು ಅಂದ್ರೆ ರೈತರ ಮಕ್ಕಳು ಬೀಜ ಗೊಬ್ಬರ ಹಾಕಿ ಕಷ್ಟಪಟ್ಟು ದುಡಿದು ಬೆಳೆಯನ್ನ ತೆಗಿತಾರೆ. ಬೆಳೆದ ಫಸಲನ್ನೆಲ್ಲ ಒಂದು ಕಡೆ ಕೂಡಿಸಿ ಮಾರ್ಕೆಟ್ನಲ್ಲಿ ಮಾರಲು ಹೋದ್ರೆ ನಿಗದಿತವಾದ ಬೆಲೆ ಸಿಗೋದಿಲ್ಲ. ಹೀಗೆ ಆದ್ರೆ ಹೇಗ್ರಿ ನಮ್ಮಂತ ರೈತರ ಪರಿಸ್ಥಿತಿ ಹೇಗ್ರಿ ಹೀಗಾದ್ರೆ? ಹೌದು ರೇಖಾ, ಹೌದು. 20 ಎಕರೆ ಜಮೀನಲ್ಲಿ ಈರುಳ್ಳಿ, ಭತ್ತ, ಜೋಳ ಬಿತ್ತಿ ಎಲ್ಲೋ ಮಳೆಯಾಗಿ ಎಲ್ಲಿಂದಲೋ ಹೊಳೆ ಬಂದು ಈ ನಮ್ಮ ರೈತರು ಬೆಳೆದ ಬೆಳೆಗಳೆಲ್ಲವೂ ನೀರಿನಲ್ಲಿ ಕೊಚ್ಚಿ ಹೋದವು. ಅದರ ಜೊತೆಗೆ ಫಲವತ್ತತೆಯಾದ ಮಣ್ಣು ಸಹಿತ ಕೊಚ್ಚಿಕೊಂಡು ಹೋಯಿತು ರೇಖಾ, ಕೊಚ್ಚಿಕೊಂಡು ಹೋಯಿತು. ಅಂದ ಮೇಲೆ ನಮ್ಮಂತ ರೈತರ ಬದುಕು ಕಣ್ಣೀರಿನ ಗೋಳಾಗಿದೆ ರೇಖಾ, ಕಣ್ಣೀರಿನ ಗೋಳಾಗಿದೆ. ರೇಖಾ, ಬಡವರ ವಾಸವಾಗಿದ್ದ ಮನೆಗಳು ಕೂಡ ನೀರಿನಲ್ಲಿ ಮುಳುಗಿ ಹೋದವು. ರೈತರು ದನಕರುಗಳಿಗಿಂತ ಕೂಡಿಟ್ಟ ಮೇವಿನ ಬಣವಿ ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋದವು ರೇಖಾ, ಕೊಚ್ಚಿಕೊಂಡು ಹೋದವು. ಅಂದ ಮೇಲೆ ರೇಖಾ, ಹೇಗೆ ಸಿಗುತ್ತೆ ನಮ್ಮಂತ ರೈತರಿಗೆ ಶಾಂತಿ, ನೆಮ್ಮದಿ? ರೇಖಾ, ಹನಿಯಕ್ಕಿ ಕೂಡಿ ಬಂದಾಗ ಹಡಿದವರು ಬೇಡವಾದರಂತೆ. ಹಾಗೆ ಕಾಲ ಒಂದೇ ರೀತಿ ಇರಲ್ಲ ರೇಖಾ, ಕಾಲ ಒಂದೇ ರೀತಿ ಇರಲ್ಲ. ಇವತ್ತು ಸೋತವನು ನಾಳೆ ಗೆದ್ದೆ ಗೆಲ್ಲುತ್ತಾನೆ ರೇಖಾ, ಗೆದ್ದೆ ಗೆಲ್ಲುತ್ತಾನೆ. ಕುರುಕ್ಷೇತ್ರದಲ್ಲಿ ಕೌರವರ ಅಟ್ಟಹಾಸಕ್ಕೆ ಪಾಂಡವರು ಬೇಸತ್ತು ಕೊನೆಗೊಂದು ದಿನ ಯುಕ್ತಿಯಿಂದ ಕಡಿ ಇಡೀ ಕೌರವರ ವಂಶವನ್ನೇ ನಾಶನ ಮಾಡಿದ ಹಾಗೆ ಈ ನಮ್ಮ ರೈತರನ್ನು ಆಳುವ ದುಷ್ಟ ರಾಜಕಾರಣಿಗಳ ದರ್ಪಕ್ಕೆ ಬೇಸತ್ತು ಒಬ್ಬ ಒಳ್ಳೆಯ ಜನನಾಯಕನ್ನ ಆಯ್ಕೆ ಮಾಡೋ ಕಾಲ ಬಂದೇ ಬರುತ್ತೆ ರೇಖಾ, ಬಂದೇ ಬರುತ್ತೆ ರೇಖಾ. ರೈತ ಕನಸು ಕಾಣುವ ಕನಸು ನನಸಾಗುವ ಇನ್ನೇನು ಬಹಳ ದೂರವಿಲ್ಲ. ಹೌದು ಸ್ವಾಮಿ, ಒಟ್ನಲ್ಲಿ ಈ ರೈತರ ಮಕ್ಕಳು ಅವರ ಬಾಳು ಮಾತ್ರ ಕಣ್ಣೀರು ಗೋಳಾಗದೆ ಒಳ್ಳೆ ದಿವಸ ಆಗಿದ್ರೆ ಅಷ್ಟೇ ಸಾಕು ರೇಖಾ. ಈ ನಮ್ಮ ರೈತರು ಕನಸು ಕಾಣುವ ಕನಸು ನನಸಾಗುವ ಸಮಯ ಹೀಗೆ ಬಂದೇ ಬಿಟ್ಟಿತ್ತು ನೋಡು. ಅಂದಾಗೆ ತಮ್ಮ ಇಷ್ಟೊತ್ತಾದರೂ ಬರಲಿಲ್ಲ ಯಾಕೆ ಹೊಲಕ್ಕೆ ರೇಖಾ? ಹೌದು ಅಂದ್ರೆ ಇವತ್ತು ಶ್ರಾವಣ ಮಾಸದ ಕೊನೆ ಗುರುವಾರ ಅಂದ್ರೆ ಅದಕ್ಕೋಸ್ಕರ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸ್ಕೊಂಡು ಬರ್ತಿದ್ದ ಹೋಗಿದ್ದಾರೆ. ತಂಗಿ ಜೊತೆಗೆ ಮೈದಾನ ಕೂಡ ಹೋಗಿದ್ದಾರೆ. ಇನ್ನೇನು ಬರೋ ಸಮಯ ಆಯ್ತು ಅನ್ಸುತ್ತೆ. ಅಡಿಗೆ ರೆಡಿ ಆಗಿದೆ, ನೀವು ಊಟ ಮಾಡಿ. ನಿಲ್ಲು ರೇಖಾ, ನಿಲ್ಲು.
ಈ ಹೊಸದ ಉಡಲಿಗೆ ಊಟ ಆಮೇಲೆ ಬಡಿಸುವಂತೆ. ಪ್ರೀತಿ ಪ್ರಣಯದಿಂದ ತುಂಬಿರುವ ಈ ಒಡಲಿಗೆ ನಿನ್ನ ಮೆತ್ತನೆ ಕೈಗಳಿಂದ ಒಂದು ಗೀತೆಯನ್ನು ಹಾಡುವೆ ಚಿನ್ನ. ಛೀ, ಏನ್ರಿ ನೀವು? ಅಲ್ಲ, ಮುತ್ತು ಹೊತ್ತು ಗೊತ್ತು ಅಂತ ಈ ಪ್ರೀತಿ ಪ್ರೇಮಕ್ಕೆ ಹೊತ್ತೇ ಇಲ್ವಲ್ರಿ ನಿಮ್ಗೆ? ಏ ರೇಖಾ, ಚಿಂತೆ ಕಂತೆ ಕೂಡಿದಾಗಲೇ ಮುತ್ತಿನ ಸುರಿಮಳೆಯಾಗುವುದು. ಈ ನಿನ್ನ ನಲ್ಲನನ್ನ ತನಿಸಲು ಒಂದು ಗೀತೆ ಹಾಡುವೆ ಚಿನ್ನ. ನನ್ನ ನಲ್ಲ ನನಗಾಗಿ ಗೀತೆ ಹಾಡಿದ್ರಿರುವಾಗ ನಾನಿಲ್ಲ ಅಂತೀನ? ನಿಮ್ಮ ಆಸೆ ಅಂತ ಆಗ್ಲಿ ರಾಜ. ಸಂಗಾಳಿಯು ನಾಡೊಳಗೆ ಜೀವನು ಸಿರಲು ಸೋತಿದ್ದೆ. ಭೂತಿ ಮತ್ತು ಚಂದ್ರ ನನಗೆ ಗತ್ತು ಚಂದ್ರ. ಕಾಸಗಲ ಬಟ್ಟು ಚಂದ್ರ ಜಡೆ ಜುಟ್ಟು ಚಂದ್ರ. ಚೀಕಳ್ಳ ನೀನಂದ್ರೆ ಹೇಳು ತುಂಬಾ ಇಷ್ಟ. ಚಂದ್ರ
ಚಂದ